ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಬೇಸಿಗೆ ಆರಂಭದಲ್ಲೇ ಭೂಮಿ ಬರಿದಾಗಿದೆ. ಜ್ವಾಲೆಯಾಗಿ ಉರಿಯುತ್ತಿರೋ ಸೂರ್ಯ ಕಿರಣ ನೀರಿನ ಮೂಲಗಳನ್ನೇ ಸ್ವಾಹ ಮಾಡ್ತಿದ್ದಾನೆ. ಜೀವ ಜಲಕ್ಕೂ ಅಲಿದಾಡುವ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗದ ಊರಲ್ಲೇ ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಯಾವ ಊರು ಅಂತೀರಾ? ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಹನಿ ನೀರಿಗಾಗಿ ಸಾರ್ವಜನಿಕರೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ಹೌದು, ಜನ ಖಾಲಿ ಕೊಡ ಹಿಡಿದು ಹಳ್ಳ ಕೆರೆ ಕೊಳಚೆ ನೀರಿಗಾಗಿ ಅಲಿದಾಡಿದ್ರು ಹನಿ ನೀರು ಸಿಗ್ತಾ ಇಲ್ಲ. ಜನರಿಗೆ ಕೆಲವರು ಪಕ್ಕದ ಎರೆಹಂಚಿನಾಳ ಗ್ರಾಮದ ಶುದ್ಧ ಕುಡಿಯುವ ನೀರನ್ನ ವಾಹನದ ಮೂಲಕ ಬೇಕ್ ಮೂಲಕ ತರ್ತಾರೆ. ಈ ಗ್ರಾಮದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಜಾತ್ರೆ, ಮಂದಿರ ಬಂದ್ರೆ ಕುಡಿಯಲು ನೀರಿಲ್ಲ ಎನ್ನುತ್ತಿದ್ದಾರೆ ತಿಮ್ಮಾಪುರ ಗ್ರಾಮಸ್ಥರು. ಅಷ್ಟೇ ಅಲ್ಲ, ಬೇರೆ ಬೇರೆ ಊರಿಗೆ ಕನ್ಯೆ ಕೇಳಲು ಹೋದ್ರೂ ಕೂಡ ನಿಮ್ಮ ಊರಲ್ಲಿ ಕುಡಿಯಲು ನೀರಿಲ್ಲ, ನಿಮ್ಮ ಊರಿಗೆ ನಾವು ಕನ್ಯೆ ಕೊಡೋದಿಲ್ಲ ಎನ್ನುತ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ರು. ಹೌದು, ತುಂಗಭದ್ರಾ ಜೆಜೆಎಂ ನೀರು ಬಂದ್ರೂ ಕೂಡ ಜೆಜೆಎಂನ ನೀರು 3 ದಿನಕ್ಕೊಮ್ಮೆ ಸರಬರಾಜು ಆಗುತ್ತೆ. ಈ ಜೆಜೆಎಂ ನೀರು ಕೂಡ ಒಂದು ಕಡೆ ಬಂದ್ರೆ ಇನ್ನೊಂದು ಕಡೆ ನೀರು ಬರೋದಿಲ್ಲ. ಹೀಗಾಗಿ ಸಾರ್ವಜನಿಕರು ಬೇಸತ್ತು ಈಗ ಪಕ್ಕದ ಎರೆಹಂಚಿನಾಳ, ಸೋಂಪುರ, ಹರ್ಲಾಪುರ, ಲಕ್ಕುಂಡಿ ಗ್ರಾಮದಿಂದ 2,000 ರಿಂದ 3,000 ರೂಪಾಯಿ ಖರ್ಚು ಮಾಡಿ ಒಂದು ಟ್ಯಾಂಕರ್ ನೀರು ತರ್ತಾರೆ. ಹೌದು, ದೊಡ್ಡವರು ಹಣ ಇದ್ರೂ ಕೂಡ ತರ್ತಾರೆ. ಬಡವರು ಎಲ್ಲಿಂದ ತರಬೇಕು ಅಂತ ಬಡವರು ಆಕ್ರೋಶಗೊಂಡು ಇದ್ದ ಬಿದ್ದ ಕೆರೆಯಲ್ಲಿ ಅಳಿದುಳಿದ ಕೊಳಚೆ ನೀರನ್ನ ಕುಡಿದು ನಾವು ರೋಗಕ್ಕೆ ತುತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ಆದ ಯಲ್ಲಪ್ಪ ಎಚ್ ಬಾಬರಿ ಸೇರಿ ಹಲವರು ಆಗ್ರಹಿಸಿದ್ರು. ಅಂದಪ್ಪ ಕೋಳೂರ, ಗದಗ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.